ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಗೆ ಈಗಾಗಲೇ ನಾನು ಹೇಳಿದ್ದೆ ಏನಪ್ಪ ಅಂದರೆ, ಈ ಚುನಾವಣಾ ಆಯೋಗಕ್ಕೆ ತನ್ನದೇ ಆದಂಥ ಸಿಬ್ಬಂದಿ ವರ್ಗ ಇರೋದಿಲ್ಲ. ಆದ್ದರಿಂದ ಆ ರಾಜ್ಯಗಳಲ್ಲಿರುವಂಥ ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿಗಳನ್ನು ಬಳಸಿಕೊಂಡು ಅದು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸುತ್ತೆ. ಜೊತೆಗೆ ಬೇರೆ ರಾಜ್ಯಗಳ ಅಧಿಕಾರಿಗಳನ್ನು ಎರವಲು ಪಡೆದು ಅವರನ್ನು ಅಬ್ಸರ್ವರ್ಗಳನ್ನು ಹಾಕಿ ಮೇಲ್ವಿಚಾರಕರನ್ನಾಗಿ ಮಾಡಿ ಅವರಿಂದ ಸೇವೆಯನ್ನು ಪಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಇದು ಇಡೀ ದೇಶದಲ್ಲಿ ನಡೀತಾ ಇರುವ ವ್ಯವಸ್ಥೆ. ನಿನ್ನೆ ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಅಂದರೆ, ನಾನೀಗೇನು ಹೇಳಿದ್ನಲ್ಲ, ಈ ವ್ಯವಸ್ಥೆಗೆ ಅನುಕೂಲಕರವಾಗಿ ಪೂರಕವಾಗಿ ಉತ್ತರ ಪ್ರದೇಶದ ಒಬ್ಬ IAS ಆಫೀಸರನ್ನು ಪಶ್ಚಿಮ ಬಂಗಾಳದಲ್ಲಿ ಅಬ್ಸರ್ವರ್ ಆಗಿ ಸೇವೆಗೆ ಎರವಲು ಪಡೆಯಲಾಗಿರುತ್ತೆ. ಅನುರಾಗ್ ಯಾದವ್ ಅಂತ ಆತನ ಹೆಸರು. ಈ ಅನುರಾಗ್ ಯಾದವ್ ಬಂದು ಇಷ್ಟು ದಿನವಾದರೂ ಕೂಡ ಯಾವ ಕಾನ್ಸ್ಟಿಟ್ಯೂಯನ್ಸಿಯನ್ನು ಅವರಿಗೆ ಸೇವೆಗೆ ನೀಡಲಾಗಿದೆಯೋ ಅಲ್ಲಿಯ ಮಾಹಿತಿಗಳನ್ನೇ ಕಲೆ ಹಾಕಲಾರದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿಸಿರುವುದರಿಂದ ಆತನಿಂದ ಕೆಲಸದಿಂದ ಎತ್ತಂಗಡಿ ಮಾಡಲಾಗಿದೆ. ಹಾಗಾದರೆ ಏನು ಪ್ರಕರಣ? ಈತನ ಹೆಸರು ಅನುರಾಗ್ ಯಾದವ್, ಉತ್ತರ ಪ್ರದೇಶ್ ಕ್ಯಾಡರ್ನ IAS ಆಫೀಸರ್. ಈತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಸಮಾಜ ಕಲ್ಯಾಣ ಸೇವೆ ಸಲ್ಲಿಸೋಕ್ಕಿಂತ ಮುಂಚೆ ಇವರು IT ಮಿನಿಸ್ಟ್ರಿನಲ್ಲಿದ್ದರು. IT ಮಿನಿಸ್ಟ್ರಿನಲ್ಲಿ ಈತ ಮಾಡಿದ ಭಾನಗಡಿ ಹೇಗೆ ಅಂದರೆ, 50,000 ರೂಪಾಯಿಗಳ ಬಂಡವಾಳ ಹೂಡಿ ಮಾಡಿದಂಥ ಒಂದು ಕಂಪನಿಗೆ 50,000 ಕೋಟಿ ರೂಪಾಯಿಗಳ ಅಮೌಂಟ್ ಕೇಳ್ಕೊಳ್ಳಿ, ಕೋಟಿ ರೂಪಾಯಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಾಂಟ್ರಾಕ್ಟ್ ಕೊಟ್ಟಂಥ ಆರೋಪದ ಮೇಲೆ ಈತನನ್ನು ಎತ್ತಂಗಡಿ ಮಾಡಲಾಗಿತ್ತು, ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ ಹಾಕಲಾಗಿತ್ತು. ಈತ ನಿನ್ನೆ ಸಭೆಗೆ ಬರ್ತಾರೆ. ನಿಮ್ಗೆ ಗೊತ್ತು ಅಲ್ಲೇ, ಮನೋಜ್ ಕುಮಾರ್ ಅಂಥೇಳಿ ಈಗ ಎಲೆಕ್ಷನ್ ಕಮಿಷನರ್ ಇನ್ ವೆಸ್ಟ್ ಬೆಂಗಾಲ್. ಅತ್ಯಂತ ಬಿಗುವಾಗಿ, ಅತ್ಯಂತ ಕಠೋರವಾಗಿ ಮತ್ತು ಅತ್ಯಂತ ದಕ್ಷತೆಯಿಂದ ಈ ಬಾರಿ ಚುನಾವಣೆ ನಡೆಯಬೇಕು ಅನ್ನೋದು ಚುನಾವಣಾ ಆಯೋಗದ ಒಂದಂಶದ ಅಜೆಂಡಾ ಆಗಿದೆ. ಮಾಡಿ ತೋರಿಸ್ಬಿಡ್ಬೇಕು. ಈ ಸಲ ಎಂದೂ ಆಗಲಾರದ ಚುನಾವಣೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿ ತೋರಿಸ್ಬೇಕು. ಯಾವುದೇ ರೀತಿಯ ಹಿಂಸೆ ಆಗಬಾರ್ದು, ಯಾವುದೇ ರೀತಿಯ ದಂಗೆ ಏಳಬಾರ್ದು, ಯಾವುದೇ ರೀತಿಯ ರಿಗ್ಗಿಂಗ್ ಆಗಬಾರ್ದು, ಜಾಮಿಂಗ್ ಆಗಬಾರ್ದು. ಆ ರೀತಿಯ ಚುನಾವಣೆ ಮಾಡಬೇಕು ಅಂತ ಈತನಿಗೆ ಮುರ್ಷಿದಾಬಾದ್ ಅನ್ನುವಂಥ ಚುನಾವಣಾ ಕ್ಷೇತ್ರದ ಮಾಹಿತಿಯನ್ನು ಕೊಡಲಿಕ್ಕೆ ಕರೆಯಲಾಗುತ್ತೆ. ಸಭೆ ಇರುತ್ತೆ, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಆಫೀಸರ್ಸ್ ಕೂತಿರ್ತಾರೆ. ಈತ ಅಬ್ಸರ್ವರ್ ಆಗಿ ಬಂದಿದ್ದಾರೆ. ಕೇಳ್ತಾರೆ, ಎಷ್ಟು ಪೋಲಿಂಗ್ ಬೂತ್ಗಳಿದ್ದಾವೆ? ಈತನಿಗೆ ಗೊತ್ತಿಲ್ಲ. ಅಕ್ಕಪಕ್ಕ ನೋಡ್ತಾರೆ, ಹುಡುಕ್ತಾರೆ, ವಿಷಯ ಏನು ಗೊತ್ತಿಲ್ಲ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು 3-4 ಪ್ರಶ್ನೆಯನ್ನು ಕೇಳಕ್ಕೆ, ಏನೂ ಗೊತ್ತಿಲ್ಲ ಅಂದ್ರೆ ಮತ್ತೆ ಹೇಗೆ ಕೆಲಸ ಮಾಡ್ತಾಯಿದ್ರಿ ಅಂತ ಕೇಳ್ತಾರೆ ಕಮಿಷನರ್. ನಿಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂದರೆ ಅಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ನೀವು? ಅವಾಗ ಈತ ರೊಚ್ಚಿಗೆದ್ಬಿಡ್ತಾರೆ. ಅನುರಾಗ್ ಯಾದವ್ ರೊಚ್ಚಿಗೆದ್ದು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಐ ಆಮ್ ಎನ್ IAS ಆಫೀಸರ್, ಐ ಹ್ಯಾವ್ ಕಮ್ ಆನ್ ಡೆಪ್ಯುಟೇಷನ್, ಯು ಕೆನಾಟ್ ಸ್ಪೀಕ್ ಲೈಕ್ ದಿಸ್, ಐ ಹ್ಯಾವ್ ಮೈ ಓನ್ ಡಿಗ್ನಿಟಿ. ನನಗೆ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೋತೇನೆ, ನೀವು ಈ ರೀತಿ ಸಭೆಯಲ್ಲಿ ನನ್ನ ಪ್ರಶ್ನೆ ಕೇಳಿ ನನಗೆ ಅವಮಾನ ಮಾಡೋ ಹಾಗಿಲ್ಲ ಅಂತ. ಇದ್ದಂಥ ಸಭೆಯಲ್ಲಿ ಕೂತಂಥ ಉಳಿದವರೆಲ್ಲ ಸಮಾಧಾನ ಮಾಡಲಿಕ್ಕೆ ನೋಡ್ತಾರೆ. ಆತ ಕೇಳುವ ಸ್ಥಿತಿಯಲ್ಲಿರೋದಿಲ್ಲ. ಕೊನೆಗೆ ಆತನನ್ನು ಕಳಿಸಲಾಗುತ್ತದೆ. ಯಾಕೆ ಈ ಪ್ರಕರಣವನ್ನು ಪ್ರಸ್ತಾಪ ಮಾಡಿದೆ ಇವತ್ತು ಅಂದರೆ, ಒಬ್ಬ ಆಫೀಸರ್ ಅಲ್ಲಿಂದ ಎತ್ತಂಗಡಿ ಆಗಿದ್ದು ದೊಡ್ಡ ವಿಷಯ ಅಲ್ಲ. ಒಂದೊಂದು ಕ್ಷೇತ್ರದ ಕುರಿತಾಗಿಯೂ ಕೂಡ ಹೇಗೆ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ಆಗಬೇಕಾದಂಥ ಸವಲತ್ತುಗಳ ಬಗ್ಗೆ ತಯಾರಿಯನ್ನು ಮಾಡ್ಕೋತಾ ಇದೆ, ಹೇಗೆ ಅಬ್ಸರ್ವರ್ಗಳಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ನಿಮಗೆ ಗೊತ್ತಿರಲಿ, ಈ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಕಲ್ಕತ್ತಾ ಪೋರ್ಟ್ ಅಂತ ಒಂದು ಅಸೆಂಬ್ಲಿ, ಅದು ಪೋರ್ಟ್ ಅಂದರೆ ಬಂದರು. ಕಲ್ಕತ್ತಾ ಪೋರ್ಟ್ ಅಸೆಂಬ್ಲಿನಲ್ಲಿ ಈ ಬಾರಿ ರಾಕೇಶ್ ಸಿಂಗ್ ಅಂತ ಒಂದು ಕ್ಯಾಂಡಿಡೇಟ್ನ ಭಾರತೀಯ ಜನತಾ ಪಾರ್ಟಿ ಹಾಕಿದೆ. ಮಜಾ ನೋಡಿ, ಅಲ್ಲಿಯ ಮೇಯರ್ ಇದಾನಲ್ಲ, ಆ ಮೇಯರ್ 9 ವರ್ಷದಿಂದ ಅವನೇ ಇರೋದು. ಆತನ ವಿರುದ್ಧ ಯಾವ ಕ್ಯಾಂಡಿಡೇಟ್ ನಿಲ್ಲಕ್ಕೂ ತಯಾರಿಲ್ಲ. ಯಾಕೆಂದರೆ ಸಂಪೂರ್ಣ ಮುಸಲ್ಮಾನ ಬಾಹುಳ್ಯ, 80% ಮುಸಲ್ಮಾನರಿರುವಂಥ ಕ್ಷೇತ್ರ, ನಿರಂತರವಾಗಿ ದಂಗೆ ಮಾಡ್ಕೊತ ಚುನಾವಣೆಯನ್ನು ನಡೆಸ್ತಾ ಇರುವಂಥ ಪ್ರದೇಶ ಅದು. ಅಲ್ಲಿ ಬೇರೆ ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ತಯಾರಿಯನ್ನು ಈತ ಮಾಡಿಟ್ಕೊಂಡಿದ್ದಾನೆ. ಈತನಿಗಿರೋ ವಿಶೇಷ ಸವಲತ್ತು ಏನಪ್ಪ ಅಂದರೆ, ಈತ ಮೇಯರು ಕೂಡ ಹೌದು ಮತ್ತು ಅಲ್ಲಿಯ ಮಂತ್ರಿ ಕೂಡ ಹೌದು. ಮಮತಾ ಬೇಗಂಗೆ ಅತ್ಯಂತ ನಿಷ್ಠನಾದಂಥ ವ್ಯಕ್ತಿ.
ಈತ ಸೋಲಲೇಬಾರದು ಅನ್ನೋದು ಒಂದಂಶದ ಕಾರ್ಯಕ್ರಮ ಮಮತಾ ಬೇಗಂ. ಹೀಗಿರುವಾಗ ಅಲ್ಲಿ ರಾಕೇಶ್ ಸಿಂಗ್ ಅಂತೇಳಿ ಒಬ್ಬ ಮೊನ್ನೆ ಜೈಲಿನಿಂದ ಬಿಡುಗಡೆ ಆಗಿದೆ. ಒಬ್ಬ ರೌಡಿ. ಈ ಉತ್ತರ ಭಾರತದಲ್ಲಿ ಇವರಿಗೆ ಬಾಹುಬಲಿ ಅಂತ, ಬಾಹು ಅಂದರೆ ನಮ್ಮ ತೋಳುಗಳು, ಅಂದರೆ ಬಲಾಢ್ಯನಾದ ವ್ಯಕ್ತಿ ಅಂತ, ರೌಡಿಸಮ್ ಮಾಡೋನು, ಸ್ಟ್ರೀಟ್ ಫೈಟರ್ ಅಂತ ಬಾಹುಬಲಿ. ಆ ಬಾಹುಬಲಿ ರಾಕೇಶ್ ಸಿಂಗ್ನ ಹಾಕಲಾಗಿದೆ. ಆತನ ಮೇಲೆ 56 ಕ್ರಿಮಿನಲ್ ಪ್ರಕರಣಗಳಿದಾವೆ. ಅವನ ಮೇಲೆ ದಂಗೆ ಮಾಡಿದ್ದು, ಲೂಟಿ ಮಾಡಿದ್ದು, ಒಂದು ಪುತ್ಥಳಿಯನ್ನು ಕೆಡವಿದ ಆರೋಪದ ಮೇಲೆಗೆ 5 ತಿಂಗಳಿಂದ ಕೊನೆ ಜೈಲಲ್ಲಿದ್ದ. ಎಲ್ಲ ಆದ ಮೇಲೆ ಈಗ ಹೊರಗಡೆ ಬರ್ತಾನೆ. ಈತ ಮುಂಚೆ ಕಾಂಗ್ರೆಸ್ಸಿನಿಂದ ಚುನಾವಣೆಗೆ ನಿಂತಿದ್ದು. ಈ ವ್ಯಕ್ತಿ ಕಾಂಗ್ರೆಸ್ಸಿನಿಂದ ನೋಡಿ, ಕಾಂಗ್ರೆಸ್ ಈ ಬಾರಿ ನೋಡಿ ಮಜಾ ಹೇಗಿದೆ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಅವರು ತ್ರಿಕೋಣ ಸ್ಪರ್ಧೆ ಅಂತ ನೀವು ಹೇಳಂಗೆ ಇಲ್ಲ, ಎರಡೇ ಇರೋದಲ್ಲಿ, ಒಂದು ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು TMC. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಹಾಕಿದೆ. ಮಜಾ ಅಂದರೆ ಕಾಂಗ್ರೆಸ್ ಹಾಕಿರೋ ಅಭ್ಯರ್ಥಿಗಳ ಸಂಖ್ಯೆ ಮುಸಲ್ಮಾನರದ್ದು ಎಷ್ಟು ಅಂತ ಕೇಳಿದರೆ ಅಚ್ಚರಿ ಪಟ್ಬಿಡ್ತೀನಿ. ನೀವು 76 ಜನ ಮುಸಲ್ಮಾನ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದಾರೆ ಅಲ್ಲಿ. 76 ಜನ. TMCಯನ್ನು ಮೀರಿಸಿ 76 ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಮುಸಲ್ಮಾನರ ಅಭ್ಯರ್ಥಿಗಳು. ಹಾಗಾದರೆ ಇವರು ಎಷ್ಟು ಹಾಕಿದ್ದಾರೆ? TMC ಅವರು 47 ಜನ ಅಭ್ಯರ್ಥಿಗಳನ್ನು ಮುಸಲ್ಮಾನರನ್ನು ಹಾಕಿದ್ದಾರೆ. ಈ ಮಧ್ಯೆ ನಿಮ್ಗೆ ಗೊತ್ತು, ಅಲ್ಲಿ ಹುಮಾಯೂನ್ ನಿಂತಿದ್ದಾನೆ, ಆ ಕಡೆ ಅಸಾದುದ್ದೀನ್ ಓವೈಸಿ, ಫುರ್ಫುರಾ ಶರೀಫ್ ಇದ್ದಾನೆ. ಎಲ್ಲರೂ ಓಟ್ಗಳನ್ನು ಹಂಚಿಕೊಳ್ಳಿಕ್ಕೆ ಬಡದಾಡ್ತಾ ಇದ್ದಾರೆ. ಎಲ್ಲರೂ ಮುಸಲ್ಮಾನರು. ಮಜಾ ಅಂದರೆ ಭಾರತೀಯ ಜನತಾ ಪಾರ್ಟಿ ಒಬ್ಬನೇ ಒಬ್ಬ ಅಭ್ಯರ್ಥಿಗೆ ಮುಸಲ್ಮಾನರಿಗೆ ಟಿಕೆಟನ್ನು ಅಲ್ಲಿ ಕೊಟ್ಟಿಲ್ಲ ಮತ್ತು ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಅವರು ಓಡಾಡ್ತಾ ಇಲ್ಲ. ಅವರ ಕಾನ್ಸ್ಟಿಟ್ಯೂಯೆನ್ಸಿ ಹೇಗೆ ಲೆಕ್ಕಾಚಾರ ಮಾಡದೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ABC ಅಂತ 3 ಗ್ರೂಪ್ ಮಾಡಿದ್ದಾರೆ. ಎ ಕ್ಯಾಟಗರಿ ಏನು ಅಂದರೆ 5,000ಕ್ಕಿಂತ ಕಡಿಮೆ ಅಂತರದಲ್ಲಿ ಕಳೆದ ಬಾರಿ ಯಾರ್ಯಾರು ಚುನಾವಣೆಯಲ್ಲಿ ಸೋತಿದ್ರು ಅವರೆಲ್ಲರೂ ಕೂಡ ಇನ್ನಿಲ್ಲದ ಹಾಗೆ ಕೆಲಸ ಮಾಡಿ ಈ ಬಾರಿ ಗೆಲುವನ್ನು ಸಂಪಾದಿಸಬೇಕು. ಬಿ ಕ್ಯಾಟಗರಿ ಯಾವುದು ಅಂದರೆ ಸ್ವಲ್ಪ ಹೆಚ್ಚಿನ ಮಾರ್ಜಿನ್ ಇದ್ದು ಹೋರಾಟ ಮಾಡಿ ಒಳ್ಳೆಯ ಅಭ್ಯರ್ಥಿಯನ್ನು ಹಾಕಿ ಹೋರಾಟ ಮಾಡಿದರೆ ಗೆಲ್ಲಬಹುದು ಅಂತ. ಸಿ ಕ್ಯಾಟಗರಿ ಅಭ್ಯರ್ಥಿಗಳಿರಬೇಕು, ಗೆದ್ದರೂ ಪರವಾಗಿಲ್ಲ, ಸೋತರೂ ಪರವಾಗಿಲ್ಲ, ಆದರೆ ನಮ್ಮ ಛಾಪನ್ನು ಮೂಡಿಸಬೇಕು. 130 ಮುಸಲ್ಮಾನ ಒಟ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳೇನಿದ್ದಾವೆ ಅವರ ಬಾಹುಳ್ಯ 30%ಇಂದ 80%ವರೆಗೆ ಏನಿದ್ದಾವೆ ಆ ಎಲ್ಲ ಕಡೆ ಕ್ಯಾಂಡಿಡೇಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಹಿಂದೂಗಳನ್ನು ಹಾಕಲಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಏನು? ಭಾರತೀಯ ಜನತಾ ಪಾರ್ಟಿ ಲೆಕ್ಕಾಚಾರ ಈ ಬಾರಿ ಏನಪ್ಪ ಅಂದರೆ, ಈ ಹುಮಾಯೂನು ತನ್ನ ಅಭ್ಯರ್ಥಿಗಳನ್ನು ಹಾಕಿದ್ದಾನೆ, TMC ತನ್ನ ಅಭ್ಯರ್ಥಿಯನ್ನು ಹಾಕಿದೆ, ಆ ಕಡೆಯಿಂದ ಅಸಾದುದ್ದೀನ್ ಓವೈಸಿ ಹಾಕಿದ್ದಾರೆ. ಇವರೆಲ್ಲರೂ ಕೂಡ ಮುಸಲ್ಮಾನ ಓಟುಗಳನ್ನು ಡಿವೈಡ್ ಮಾಡ್ತಾರೆ ಅಂತ ಲೆಕ್ಕಾಚಾರ. ಮುಸಲ್ಮಾನರು ಭಾಳ ಬುದ್ಧಿವಂತರು. ಚುನಾವಣೆ ವಿಷಯದಲ್ಲಿ ಅವ್ರಿಗಿಂತ ಬುದ್ಧಿವಂತರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತ ನಿರಕ್ಷರ ಕುಕ್ಷಿಯಾಗಿರಲಿ, ಯಾರು ಮೋದಿಯವರನ್ನು, ಅಮಿತ್ ಶಾ ಅವ್ರನ್ನ ಸೋಲಿಸ್ತಾರೋ ಅಂಥವ್ರನ್ನ ಗೆಲ್ಲಿಸಬೇಕು ಅನ್ನೋವ್ರದ್ದು ಒಂದೇ ಅಜೆಂಡಾ ಅವ್ರದ್ದು. ಅದು ಮಸೀದಿಯಲ್ಲಿ ತೀರ್ಮಾನ ಆಗ್ತದೆ. ಶುಕ್ರವಾರ ದಿವಸ ಮಧ್ಯಾಹ್ನ ಮಸೀದಿಯಲ್ಲಿ ತೀರ್ಮಾನ ಆಗುತ್ತೆ ಯಾರು ಈ ಬಾರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ತನ್ನ ಅವಕಾಶವನ್ನು ಬಿಟ್ಟುಕೊಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರಾಕೇಶ್ ಸಿಂಗ್ ಅಂತ ಹೇಳಿದ್ನಲ್ಲ, ಕಲ್ಕತ್ತಾ ಪೋರ್ಟ್ ಅಂತೇಳಿ, ಆ ಕಲ್ಕತ್ತಾ ಪೋರ್ಟಲ್ಲಿ ಈ ರಾಕೇಶ್ ಸಿಂಗ್ನ ವಿಶೇಷತೆ ಏನಂದರೆ, ಈತ ಕಾಂಗ್ರೆಸ್ಸಿನಲ್ಲಿದ್ದ ಭಾಳ ದೊಡ್ಡ ಮಟ್ಟದ ಅನುಯಾಯಿಗಳನ್ನು ಜೊತೆಗೆ ಇಟ್ಕೊಂಡಂಥ ವ್ಯಕ್ತಿ ಈತ. 2016ರಲ್ಲಿ ಅಲ್ಲಿಂದ ಕಂಟೆಸ್ಟ್ ಮಾಡಿದಂಥ ವ್ಯಕ್ತಿ. ಅದಾದ ಮೇಲೆ ಈತನ ಮೇಲೆ ಬೇಕಾದಷ್ಟು ಕೇಸ್ಗಳಾದವು. ಈತ ಭಾರತೀಯ ಜನತಾ ಪಾರ್ಟಿ ವಿಚಾರಧಾರೆ ಸಿದ್ಧಾಂತ ಅಲ್ಲ, ಚುನಾವಣೆ ಮತ್ತು ಚುನಾವಣೆ. 2021ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದದ್ದು ಈ ಮನುಷ್ಯ. ಬಂದ ಮೇಲೆ ಈತ ಭಾರತೀಯ ಜನತಾ ಪಾರ್ಟಿಗೆ ಈ ರೀತಿಯ ಕೆಲಸಗಳಿಗೆ ಯಾವತ್ತೂ ಪೂರಕವಾಗಿ ನಿಂತಂಥ ಮನುಷ್ಯ. ಆದ್ದರಿಂದ ಈತನನ್ನು ಅಲ್ಲಿ ಪ್ಲ್ಯಾಂಟ್ ಮಾಡಲಾಗಿದೆ. ಇನ್ನು ಭವಾನಿಪುರ ಇದೆಯಲ್ಲ, ಪಶ್ಚಿಮ ಬಂಗಾಳದ ಭವಾನಿಪುರ ಮತ್ತು ನಂದಿಗ್ರಾಮ್, ಅಲ್ಲಿ ಹೋರಾಟ ಸುವೇಂದು ಅಧಿಕಾರಿದು ಯಥಾ ಪ್ರಕಾರ ಇನ್ನಿಲ್ಲದ ಹಾಗೆ ತುರುಸಿನಿಂದ ನಡೀತಾ ಇದೆ. ಕಳೆದ ಬಾರಿ ನಂದಿಗ್ರಾಮ್ನಲ್ಲಿ ಮೊದಲು ಮಮತಾ ಬೇಗಂ ಅವರು ಸೋತಿದ್ರು. ಭವಾನಿಪುರದಲ್ಲಿ ನಿಂತು ಗೆದ್ದಿದ್ರು. ಅವರ ಆ್ಯನ್ಸಿಸ್ಟರ್ಸ್ ಪ್ರಾಪರ್ಟಿ ಇದೆ, ಅಲ್ಲಿ ಅವ್ರ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಇದೆ, ಅಲ್ಲೇ ಮನೆ ಇರೋದು ಹಾಕಿದ್ರು. ಅಲ್ಲಿ ನಡುಗಾಲ ಚುನಾವಣೆ ನಡೆದು, ಮಧ್ಯಂತರ ಚುನಾವಣೆ ನಡೆದು ಆಕೆ ಗೆಲುವನ್ನು ಸಂಪಾದಿಸ್ತಾರೆ. ಈ ಸಲ ಸುವೇಂದು ಅಧಿಕಾರಿ ಏನು ಮಾಡಿದ್ದಾರೆ, ಎರಡೂ ಕಡೆಯಿಂದ ಚುನಾವಣೆ ಸ್ಪರ್ಧಿಸಿ ಎರಡೂ ಕಡೆ ಆಕೆಯನ್ನು ಸೋಲಿಸ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಮತಾ ಬೇಗಂಗೆ ಏನಾಗಿದೆ, ಮಮತಾ ಬೇಗಂಗೆ ಮೊದಲೇದಾಗಿ ತನ್ನ ಜೊತೆ ಇರೋರೆಲ್ಲ ಈಗ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದ್ದಾರೆ. ಎರಡನೇದು, ಆಕೆ ನ್ಯಾಯಾಂಗ ಸಂಘರ್ಷ ಕೊನೆಯ ದಿನದವರೆಗೂ ಮುಗಿಲೇ ಇಲ್ಲ.
ಹೀಗಾಗಿ ಯಾವ ಬದಲಾವಣೆ ಯಾವ ಧ್ರುವೀಕರಣವನ್ನು ತಾನು ಮಾಡ್ತೀನಿ ಅಂತ ಮಾಡಿದ್ರು ಅದನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯವೇ ಆಗಲಿಲ್ಲ. ಆದ್ದರಿಂದ ಈ ಬಾರಿ ಹೈರಾಣಾಗಿ ಚುನಾವಣೆ ಪ್ರಚಾರಕ್ಕಿಳಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಯಥಾಪ್ರಕಾರ ತನ್ನ ಹೋರಾಟದ ಕಿಚ್ಚನ್ನು ಒಂದು ಚೂರು ಕಡಿಮೆ ಮಾಡಿಕೊಳ್ಳಾರದೆ ನಿರಂತರವಾದಂಥ ದಿಗ್ವಿಜಯದ ಕಡೆ ತನ್ನ ಪಥವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.